ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ಕನ್ನಡತಿ ಟೈಲರ್ ಮಹಾಲಕ್ಷ್ಮಿ. ನಮ್ಮೂರು ತಿಪ್ಟೂರು. ನಾನಿವತ್ತು ಒಂದು ವಿತೌಟ್ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಅದಕ್ಕೆ ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಹೇಗೆ ಕೊಡೋದು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಯಾವುದೇ ಬಟ್ಟೆ ತೊಗೊಂಡ್ರು ಈ ಥರ ಎಕ್ಸ್ಪೆಂಡ್ ಆಗಬೇಕು. ಲೈನಿಂಗ್ ಆದರೂ ತೊಗೊಂಡ್ರಿ, ಟಾಪ್ ಪೀಸ್ ಆದರೂ ತೊಗೊಳ್ಳಿ, ಈ ಥರ ಎಕ್ಸ್ಪೆಂಡ್ ಆಗಬೇಕು. ಸ್ಟ್ರೈಟಾಗಿ ನಾವು ಕಟ್ ಮಾಡಬಾರ್ದು. ಸ್ಟ್ರೈಟಾಗಿ ಕಟ್ ಮಾಡಿದ್ರೆ ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ನೀಟಾಗಿ ಬರೋದಿಲ್ಲ. ಅದಕ್ಕೆ ಈ ಥರ ಎಕ್ಸ್ಪೆಂಡ್ ಆಗೋ ಥರನೇ ನಾವು ಬಟ್ಟೆ ಹಾಕ್ಕೊಂಡು ಕ್ರಾಸಾಗಿ ಕಟ್ ಮಾಡಬೇಕು. ನಾನು ಇಲ್ಲಿ ಮಾರ್ಕ್ ಮಾಡಿರೋದು ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. 1 ಕಾಲು ಅಥವಾ ಫಸ್ಟು ಸ್ಟಾರ್ಟಿಂಗ್ ಇರೋದಾದರೆ 1.25 ಇಟ್ಕೋತಾರೆ. ನಾನಿಲ್ಲಿ 1 ಕಾಲು ಇಟ್ಟಿದ್ದೀನಿ. ನಿಮಗೆ ಸ್ಟ್ರೈಟ್ ಬರಲಿಲ್ಲ ಅಂದರೆ ಸ್ಕೇಲಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಾದರೂ ನೀವು ಕಟ್ ಮಾಡ್ಕೋಬೋದು. ಇಲ್ಲ ನಮ್ಗೆ ಹಾಗೇ ಸ್ಟ್ರೈಟ್ ಕಟ್ ಮಾಡ್ಕೋತೀವಿ ಅನ್ನೋದಾದರೆ ಅದು ನಿಮ್ಮ ಇಷ್ಟ. ನೋಡಿ ಫ್ರೆಂಡ್ಸ್, ನಮ್ಮ ಎಮ್ಮಿಂಗಿಗಾಗಲಿ ಮತ್ತು ಪೈಪಿಂಗಿಗಾಗಲಿ ಹೀಗೇ ಕಟ್ ಮಾಡಬೇಕು. ಇದು ಹೇಗೆ ಜಾಯಿಂಟ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗೇನು ಶಾರ್ಪ್ ಇದೆಯೋ ಅದು ಆ ಸೈಡ್ ಹೋದಾಗ ಇನ್ನೊಂದು ಪೀಸ್ ತೊಗೊಂಡು ಈ ಸೈಡ್ಗೊಂದು ಹೀಗೆ ಜಾಯಿಂಟ್ ಮಾಡ್ಕೋಬೇಕು. ನಾವೆಲ್ಲ ಪೀಸ್ಗಳನ್ನೂ ಹೀಗೇ ನೋಡಿ ಫ್ರೆಂಡ್ಸ್, ಇದು ಈ ಥರನೇ ಜಾಯಿಂಟ್ ಮಾಡ್ಕೋಬೇಕು. ಸ್ಟ್ರೈಟ್ ಜಾಯಿನ್ ಮಾಡಿಕೊಂಡ್ರೆ ಪೀಸ್ ಟರ್ನ್ ಆಗಲ್ಲ. ರೌಂಡಲ್ಲಾಗಲಿ ಈ ಥರ ಮಾಡ್ಕೋಬಾರ್ದು ಫ್ರೆಂಡ್ಸ್. ಒಂದು ಇದು ಕಾಣಿಸ್ತಾ ಇದೆಯಲ್ಲ, ಈ ಶಾರ್ಪ್ ಒಂದು ಸೈಡ್ ಈ ಕಡೆ ಇತ್ತು ಅಂದರೆ ಇನ್ನೊಂದು ಸೈಡ್ ಶಾರ್ಪು ಈ ಕಡೆ ಇರಬೇಕು. ಎರಡೂ ಆಪೋಸಿಟೇ ಇರಬೇಕು. ಒಂದು ಈ ಸೈಡು ಒಂದು ಈ ಸೈಡು. ಆವಾಗಷ್ಟೇ ನಮಗೆ ಪೈಪಿಂಗಿಗಾಗಲಿ ಎಮ್ಮಿಂಗಿಗಾಗಲಿ ನೀಟಾಗಿ ಕರ್ವಲ್ಲೆಲ್ಲ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಪೀಸ್ನ ನೀವು ಜಾಯಿಂಟ್ ಮಾಡ್ಕೊಳ್ಳಿ. ಪೈಪಿಂಗಲ್ಲಿ ತುಂಬ ಥರ ಪೈಪಿಂಗ್ ಕೊಡ್ತಾರೆ. ಎಮ್ಮಿಂಗಿಗೆ ಅಟ್ಯಾಚ್ ಮಾಡ್ತಾರೆ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ. ಮುಂಚೆ ಎಲ್ಲ ಒಂದು ಸೈಡು ಈ ಥರ ಫಸ್ಟೇ ಸ್ಟಿಚ್ ಮಾಡಿಸಿ ಈ ಸೈಡನ್ನ ಬ್ಲೌಸ್ಗೆ ಕೊಡಿಸಿ ಸ್ಟಿಚ್ ಮಾಡ್ಸೋರು. ಈಗ ಆ ಥರ ಎಲ್ಲ ಏನಿಲ್ಲ. ಈಗ ನೋಡಿ, ಇದು ರೆಡಿಯಾಗಿದೆ. ನಾನು ನಿಮಗೆ ಒಂದು ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಇದನ್ನು ಫಸ್ಟೇನೆ ಎರಡನ್ನೂ ಹೀಗೇ ಜಾಯಿಂಟ್ ಮಾಡ್ಕೊಂಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಯ್ತಿದ್ದು. ಸ್ವಲ್ಪ ಆ ಸೈಡ್ ಈ ಸೈಡ್ ಏನಾದರೂ ಕ್ರಾಸಿಂಗ್ ಬಂದಿದ್ದರೆ ಅದನ್ನೆಲ್ಲ ನೀಟ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮದೊಂಥರ ಫ್ರೆಂಡ್ಲಿ ಬಜೆಟ್ ಟೈಲರಿಂಗ್ ಕ್ಲಾಸು. ಇದಕ್ಕೇನು ಜಾಸ್ತಿ ಕಾಸೇನು ಕಟ್ಟೋದಿಲ್ಲ ಮತ್ತು ಖರ್ಚು ಇಲ್ಲ. ತುಂಬ ಫ್ರೆಂಡ್ಲಿ ಬಜೆಟಲ್ಲಿ ಟೈಲರಿಂಗ್ ಕ್ಲಾಸ್ ನಡೆಸ್ತಾ ಇದ್ದೀವಿ.
ನೋಡಿ ಫ್ರೆಂಡ್ಸ್, ಈಗ ಪ್ಲೈನ್ ಬ್ಲೌಸ್ ರೆಡಿ ಇದೆ. ಇದು ಔಟ್ ಸೈಡು ಟಾಪ್ ಪೀಸು. ನೀವು ಟಾಪ್ ಪೀಸ್ ಕಡೆನೇ ಇಟ್ಕೊಂಡು ಈ ಥರ ಒಂದು 1/2 ಇಂಚ್ ಆಚೆಯಲ್ಲಿ ಈಗ ನೀವು ಇದಕ್ಕೆ ಜಾಯಿಂಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಜಾಯಿನ್ ಮಾಡ್ತಾಯಿದ್ದೀನಿ ನಾನು. ನೀವು ಜಾಯಿನ್ ಮಾಡ್ಬೇಕಾದ್ರೆ ಇನ್ನೊಂದು ಮೆಥಡ್ ಹೇಳ್ತೀನಿ ನಾನು. ಎಮ್ಮಿಂಗ್ ಮಾಡೋದಕ್ಕೆ ನಾವು ಇದನ್ನು ಜಾಸ್ತಿ ಹಿಂಗೆ ಎಕ್ಸ್ಪೆಂಡ್ ಆಗಂಗೆ ಎಳೆಯೋಕ್ಕೆ ಹೋಗಬೇಡಿ, ಅದು ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಫ್ರೀಯಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಇದು ಕಂಪ್ಲೀಟ್ ಆಯಿತು. ಕಾಣಿಸ್ತಿದೆಯಾ? ಈ ಕರ್ವುಗಳಲ್ಲಿ ಸ್ವಲ್ಪ ನಾಚ್ ಹೊಡ್ಕೊಳ್ಳಿ. ಫಸ್ಟ್ ಇದನ್ನು ಹೀಗೆ ಫೋಲ್ಡ್ ಮಾಡಿ ಲೈನಿಂಗ್ ಮೇಲೆ ನಾವೇನು ಕ್ರಾಸ್ ಪಟ್ಟಿ ತೊಗೊಂಡಿದ್ವೋ ಇದ್ರ ಮೇಲೆ ಸ್ಟಿಚ್ ಮಾಡಿ ಫ್ರೆಂಡ್. ಈ ಥರ ಕಾಣ್ದಂಗೆ ಈ ಸೈಡೇ ಸ್ಟಿಚ್ ಬರಬೇಕು. ನೋಡಿ, ಕಾಣಿಸ್ತಿದೆಯಾ? ಟಾಪ್ ಪೀಸ್ ಮೇಲೆ ಸ್ಟಿಚ್ ಬರಬಾರ್ದು, ಲೈನಿಂಗ್ ಮೇಲೇ ಸ್ಟಿಚ್ ಬರಬೇಕು. ನೋಡಿ, ಕಂಪ್ಲೀಟ್ ಆಯ್ತು. ನಾನು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಒಂದು ಲೈಕ್ ಕೊಡಿ ಫ್ರೆಂಡ್, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್, ಇದನ್ನು ಹೀಗೆ ಫೋಲ್ಡಿಂಗು ಎಮ್ಮಿಂಗಿಗೆ ರೆಡಿ ಆಯಿತು. ಹೀಗೆ ಲೈನಿಂಗ್ ಐರನ್ ಮಾಡಿಕೊಂಡು ಎಮ್ಮಿಂಗಿ. ಯಾರೆಲ್ಲ ಈ ವಿಡಿಯೋ ನೋಡ್ದಿರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು ಫ್ರೆಂಡ್ಸ್. ನಾನು ಹೆಚ್ಚಿನ ವೀಡಿಯೋ ಮಾಡಿ ಹಾಕಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್. ಸೊ ನೀವೆಲ್ಲರೂ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನನ್ನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ನಾವು ಹೆಂಗೆ ಕಲಿಸ್ಬೇಕು, ಅಥವಾ ನಿಮಗೆ ಏನಾದರೂ ಇನ್ನೂ ಡೀಟೇಲಾಗಿ ಏನಾದರೂ ಹೇಳ್ಕೊಡ್ಬೇಕಾ ಅನ್ನೋದನ್ನು ವೀಡಿಯೋ ಮಾಡಬೇಕಂತಂದರೆ ನನಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶುಭ ದಿನ.